ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇದು ಜಾಬ್ ಉಂಟಲ್ವಾ, ಈ ವಿಡಿಯೋದಲ್ಲಿ ನಾನೀಗ ಜಾಬ್ ಆಗ್ತಾ ಇದ್ದೇನೆ. ಅದು ಎಲ್ಲರಿಗೂ ಆ್ಯಕ್ಚುಲಿ ತುಂಬ ಯೂಸ್ ಆಗುವಂಥ ಜಾಬ್ ಆಯಿತಾ. ಸೊ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಇಲ್ಲಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಫುಲ್ ಡೀಟೇಲ್ ಆಗಿ ಹೇಳ್ತೇನೆ ನಾನು, ಡೀಪ್ಲಿ ಆಗಿ. ಸೊ ಆವಾಗಲೇ ನಿಮಗೆ ಅರ್ಥ ಆಗ್ತಾರೆ ಮತ್ತು ಏನು ಡೌಟ್ಸ್ ಕೂಡ ಇರೋದಿಲ್ಲ. ಓಕೆ, ಕಮೆಂಟಲ್ಲಿ ಎಷ್ಟು ನೀವು ಕೆಲವರಿಗೆ ಎಲ್ಲಿಂದಲೋ ಒಂದು ಡೌಟ್ ಬರ್ತದೆ. ಅದರ ಫಸ್ಟ್ ನಾನು ಫುಲ್ ಇನ್ಫಾರ್ಮೇಷನ್ ಹೇಳ್ತೇನೆ ಖಂಡಿತವಾಗಿ, ಎಲ್ಲ ಡೀಟೇಲ್. ಸೊ ಕೆಲವರು ಹೇಳ್ತಾರೆ ತುಂಬ ಮಾತಾಡ್ತೀರಿ, ಕಮ್ಮಿ ಮಾತಾಡಿ. ಕೆಲವರು, ಎಲ್ಲರಲ್ಲ, ಒಬ್ಬರು ಇಬ್ಬರು ಎಷ್ಟು ಮಾತಾಡ್ತೀರಿ, ಕಮ್ಮಿ ಮಾತಾಡಿ. ನಿಂದು ಎಂಥ ಮೊನ್ನೆ ಒಂದು ಕಮೆಂಟ್ ಹಾಕಿದ್ರು ಒಬ್ಬರು ಲೇಡಿ ಅವರು, ನಿಮ್ಮದು ಹರಿಕತೆ ಎಲ್ಲ ಹೇಳಬೇಡಿ, ಇದು ಉದ್ದವಾಗಿ ಹೇಳಿಬೇಡಿ, ನೀವು ಸ್ವಲ್ಪ ಪಾಯಿಂಟಿಗೆ ಬನ್ನಿ ಅಂತ. ಓಕೆ, ನಿಮಗೆ ಉಂಟಲ್ಲ, ಕೇಳಲಿಕ್ಕೆ ಆದರೆ ಕೇಳಿ, ಇಲ್ಲಾದರೆ ನೀವು ಉದ್ದವಾಗಿ ಹೋಗ್ತಾನೆ ಇರಿ, ಗೊತ್ತಾಯ್ತಲ್ಲ. ನಾನು ಹೇಳೋದು ಹೇಳ್ತೇನೆ, ನಿಮಗೆ ಕೇಳಲಿಕ್ಕೆ ಆಗ್ತಿರೋದ್ರೆ ಕೇಳಿ. ನಿಮಗೆ ಬೇರೆ ಸಬ್ಸ್ಕ್ರೈಬರ್ ಅಲ್ಲ ಇಲ್ಲಿ, ನೀವಿಲ್ಲಿ ಕಮೆಂಟ್ ಹಾಕಲಿಕ್ಕೆ ಬರುವ ಫಾಲ್ತು ಜನ ಇರ್ಬೋದು. ನನ್ನ ಸಬ್ಸ್ಕ್ರೈಬರ್ ಒಳ್ಳೆಯ ಜನರು, ಅವರಿಗೆ ಜಾಬ್ ಬೇಕು, ನಾನು ಹಾಕ್ತಾಯಿದ್ದೇನೆ. ನಿಮಗೆ ನೋಡಲಿಕ್ಕಿದ್ರೆ ನೋಡಿ. ನಿಮಗೆ ಆ ರೀತಿ ಕಮೆಂಟ್ ಹಾಕುವವರಿಗೆ ಜಾಬ್ ಬೇಕಂತಿಲ್ಲಲ್ಲ, ನೀವು ಅದೇ ಕಮೆಂಟ್ ಹಾಕಲಿಕ್ಕೆ ನೀವು ಬರುವುದಲ್ಲ, ಬರಬೇಡಿ, ಹೋಗ್ತಾನೆ ಇರಿ, ಮುಂದೆ ಉದ್ದವಾಗಿ ಹೋಗಿ ನೀವು. ಓಕೆ, ಸೊ ಎಲಿಜಿಬಲ್ ಕ್ರೈಟೀರಿಯಾ ಏನಂತ ನೋಡುವ. ಬ್ಯಾಚುಲರ್ ಡಿಗ್ರಿ ಕಂಪಲ್ಸರಿ ಆಗಬೇಕು ಇಲ್ಲಿ, ಡಿಗ್ರಿ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಡಿಗ್ರೀಸ್ ಯಾವುದು ಅಂತ ಹೇಳಿದರೆ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ರಿಲೇಟೆಡ್ ಫೀಲ್ಡಲ್ಲಿ ಯಾರ್ದೆಲ್ಲ ಆಗಿದೆ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ, ಅವರು ಅಪ್ಲೈ ಮಾಡ್ಬೋದು. ಬ್ಯಾಚುಲರ್ ಡಿಗ್ರಿ ಕಂಪಲ್ಸರಿ. ಸೊ ಫ್ರೆಷರ್ಸ್, ಗ್ರ್ಯಾಜುಯೇಟ್ ಕೂಡ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದೀರಿ, ಡಿಗ್ರಿ ಕಂಪ್ಲೀಟ್ ಆಗಿದೆ, ಜಸ್ಟ್ ಪಾಸ್ಔಟ್ ಆಗಿದ್ದೀರಿ ಮಾತ್ರ, ವರ್ಕ್ ಇಲ್ಲ ಅಂತ ಹೇಳಿದರೆ, ಮನೆಯಲ್ಲಿದ್ದೀರಿ, ಸುಮಾರು ತಿಂಗಳಿಂದ ಮನೆಯಲ್ಲಿದ್ದೀರಿ ಡಿಗ್ರಿ ಆಗಿ, ಅಂಥವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಇವಾಗ ಇದಕ್ಕೆ ರಿಕ್ವೈರ್ಮೆಂಟ್ ಸ್ಕಿಲ್ಸ್ ಇದೆ. ಈ ರಿಕ್ವೈರ್ಮೆಂಟ್ ಸ್ಕಿಲ್ಸ್ ಇದೆ ಅಲ್ವಾ, ಸೊ ಅದನ್ನು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿದರೆ ತುಂಬಾ ಒಳ್ಳೆಯದು. ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆಗಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಇಲ್ಲಾದರೆ ನೀವು ನಿಮ್ಮಷ್ಟಕ್ಕೆ ಬೇರೆ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದದನ್ನು ನಿಮ್ಮದೇ ನೀವು ಆ್ಯಡ್ ಮಾಡ್ತೀರಲ್ವಾ, ನಿಮ್ಮ ರೆಸ್ಯೂಮ್ ಅಂತ ಹೇಳುವಾಗ ಒಂದು ರೆಸ್ಯೂಮನ್ನು ನೀವು ಕ್ರಿಯೇಟ್ ಮಾಡ್ತೀರಲ್ವ. ಸೊ ಅದರ ಬದಲು ಇರಲಿ ಅದು ನೀವು ಕ್ರಿಯೇಟ್ ಮಾಡಿದ್ದು, ಆದರೆ ಇದು ಕೂಡ ಸ್ಕಿಲ್ಸನ್ನು ಅದಕ್ಕೆ ಆ್ಯಡ್ ಮಾಡಿದರೆ ತುಂಬ ಒಳ್ಳೆಯದು. ಒಂದು ಲುಕ್ ಅಂತ ಇರುತ್ತೆ, ಪ್ಲಸ್ ಶಾರ್ಟ್ ಲಿಸ್ಟೆಡ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಒನ್ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅಂತ ಇರಬೇಕು. ಫಾರ್ ಎಕ್ಸಾಂಪಲ್ ಜಾವಾ, ಪೈಥಾನ್, C+. ನೆಕ್ಸ್ಟ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋಥ್ರಿಯಮ್, ಅಂದರೆ ಎಕ್ಸಾಂಪಲ್ ಆರ್ಯಾಸ್, ಲಿಂಕ್ಡ್ ಲಿಸ್ಟರ್ಸ್, ಸಾರ್ಟಿಂಗ್ ಅಲ್ಗೋಥ್ರಿಯಮ್, ಸರ್ಚಿಂಗ್ ಅಲ್ಗೋಥ್ರಿಯಮ್. ನೆಕ್ಸ್ಟ್ ಡೇಟಾಬೇಸ್ ನಾಲೆಜ್ ಇರಬೇಕು. ಎಕ್ಸಾಂಪಲ್ SQL ಕ್ವಾರೀಸ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸ್ಟೈಲ್, ಅಂದರೆ SDLC, ಎಕ್ಸಾಂಪಲ್ ರಿಕ್ವೈರ್ಮೆಂಟ್ ಅನಾಲಿಸಿಸ್, ಡಿಸೈನ್, ಡೆವಲಪ್ಮೆಂಟ್, ಟೆಸ್ಟಿಂಗ್, ಡಿಎಂಪ್ಲಾಯ್ಮೆಂಟ್, ಅದು. ನೆಕ್ಸ್ಟ್ ಇವಾಗ ಸ್ಯಾಲ್ರಿ ಬೆನಿಫಿಟ್ಸ್ ಅಂತ ನೋಡುವ. ಎಂಟ್ರಿ ಲೆವೆಲ್ ಸಾಫ್ಟ್ವೇರ್ ಇಂಜಿನಿಯರ್ ಸ್ಯಾಲ್ರಿ ನಿಮಗೆ ನಾರ್ಮಲ್ ಆಗಿ 4 lakh to 8 lakh ರೇಂಜ್ ಅಪ್ರಾಕ್ಸ್ ನಿಮಗೆ ಸ್ಯಾಲ್ರಿ ಇರ್ತದೆ. ಬೆನಿಫಿಟ್ಸ್, ಇನ್ಕ್ಲೂಡಿಂಗ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ನೋಡುವ. ಹೆಲ್ತ್ ಇನ್ಶೂರೆನ್ಸ್ ಇದೆ, ಪೇಯ್ಡ್ ಲೀವ್ ಕೊಡ್ತಾರೆ, ರಜೆ ಏನಾದರೂ ತೆಗೆದರೆ ನಿಮಗೆ ಲೀವ್ ಕೊಡ್ತಾರೆ. ಪರ್ಫಾರ್ಮೆನ್ಸ್ ಬೇಸ್ಡ್ ವೈಸ್ ಇನ್ಸೆಂಟಿವ್ಸ್ ಇದೆ, ಟ್ರೈನಿಂಗ್ ನಿಮಗೆ ಪ್ರೋಗ್ರಾಮ್ ಇದೆ, ಸರ್ಟಿಫಿಕೇಷನ್ ಆಪರ್ಚುನಿಟೀಸ್ ಕೂಡ ಇದೆ. ಟ್ರೈನಿಂಗ್ ಕಂಪ್ಲೀಟ್ ಎಲ್ಲ ಆದರೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಈಗ ಕ್ಯಾರಿಯರ್ ಗ್ರೋತ್ ಆಪರ್ಚುನಿಟೀಸ್ ಏನೆಲ್ಲ ನೋಡುವ. ಪಾಸಿಬಲ್ ಗ್ರೋತ್ ಪಾತ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮತ್ತು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್, ಟೆಕ್ನಿಕಲ್ ಸ್ಪೆಷಲಿಸ್ಟ್, ಸಾಫ್ಟ್ವೇರ್ ಆರ್ಕಿಟೆಕ್ಟ್, ಇಂಜಿನಿಯರಿಂಗ್ ಲೀಡ್, ಟೆಕ್ನಾಲಜಿ ಕನ್ಸಲ್ಟೆಂಟ್. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ, ಅಲ್ಲಿ ಹೋಗಿ ನೀವು HCL ಟೆಕ್ ಆಫಿಷಿಯಲ್ ಕ್ಯಾರಿಯರ್ಸ್ ವೆಬ್ಸೈಟ್ ಓಪನ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಸ್ ಸರ್ಚ್ ಮಾಡಿ. ಓಕೆ, ಸಾಫ್ಟ್ವೇರ್ ಇಂಜಿನಿಯರ್ ಫಸ್ಟ್ ಅಂತೇಳಿ ಕರೆಕ್ಟಾಗಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ರೀಡ್ ಮಾಡಿ. ಫಸ್ಟಿಗೆ ಅಪ್ಲೈ ಬಟನ್ನ ಮೇಲೆ ಕ್ಲಿಕ್ ಮಾಡಿ, ರೆಸ್ಯೂಮನ್ನು ಅಪ್ಲೋಡ್ ಮಾಡಿ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಓಕೆ, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಮೇಲ್ ಮೂಲಕ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ.
ಸೊ ಇಂಟರ್ವ್ಯೂ ಪ್ರೋಸೆಸ್ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ನಾರ್ಮಲಿಯಾಗಿ ಹೈರಿಂಗ್ ಮಾಡೋದು ಆನ್ಲೈನ್ ಅಪ್ಲಿಕೇಶನ್ ಇರ್ತದೆ, ಆ್ಯಪ್ಟಿಟ್ಯೂಡ್ ಅಥವಾ ಕೋಡಿಂಗ್ ಟೆಸ್ಟ್ ಇರ್ತದೆ, ಟೆಕ್ನಿಕಲ್ ಇಂಟರ್ವ್ಯೂ ಇರ್ತದೆ, HR ಇಂಟರ್ವ್ಯೂ ಇರ್ತದೆ. ಸೊ ಸ್ಯಾಂಪಲ್ ಇಂಟರ್ವ್ಯೂ ಕ್ವಶನ್ಸ್ ಇರ್ತದೆ, ಅದನ್ನೊಮ್ಮೆ ನಾನು ಹೇಳ್ದನ್ನು ಕರೆಕ್ಟಾಗಿ ಕೇಳಿ. ಸ್ಯಾಂಪಲ್ ಕ್ವಶನ್ಸ್ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನೀವು ಇಂಟ್ರಡಕ್ಷನ್ನ ಕೊಡಲಿಕ್ಕೆ, ನಿಮ್ಮ ಬಗ್ಗೆ ನೀವು ಹೇಳಲಿಕ್ಕೆ, ವಾಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಡು ಯು ನೋ, ನಿಮಗೇನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗೊತ್ತಿದೆ ಅಂತ ಹೇಳಿ. ಎಕ್ಸ್ಪ್ಲೇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಆಬ್ಜೆಕ್ಟ್ ಇದ್ದು ಪ್ರೋಗ್ರಾಮ್ ಏನಾದರೂ ನಿಮಗೆ ಗೊತ್ತಿದೆ, ಆಬ್ಜೆಕ್ಟ್ ಟೈಪ್ ಓರಿಯೆಂಟೆಡ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಕ್ ಆ್ಯಂಡ್ ಕ್ಯೂ, ಇದರ ಬಗ್ಗೆ ಕೇಳ್ತಾರೆ. ಎಕ್ಸ್ಪ್ಲೇನ್ ಡೇಟಾಬೇಸ್ ನಾರ್ಮಲೈಸೇಷನ್, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಡೇಟಾಬೇಸ್ ಬಗ್ಗೆ. ಹ್ಯಾವ್ ಯು ವರ್ಕ್ಡ್ ಆನ್ ಎನಿ ಕೋಡಿಂಗ್ ಪ್ರಾಜೆಕ್ಟ್ಸ್, ಕೋಡಿಂಗ್ ಪ್ರಾಜೆಕ್ಟಲ್ಲಿ ನೀವೇನಾದರೂ ಇದಕ್ಕಿಂತ ಮುಂಚೆ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ವಾಟ್ ಈಸ್ ಗಿಟ್ ಆ್ಯಂಡ್ ವೈ ಇಸ್ ಇಟ್ ಯೂಸ್ಡ್, ಇದರ ಬಗ್ಗೆ ಕೇಳ್ತಾರೆ. ಸೊ ಸಾಫ್ಟ್ವೇರ್ನಲ್ಲಿ ಯಾರಿಗಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರಿಗೆ ಇದೆಲ್ಲ ಗೊತ್ತಿರ್ತದೆ. ಪ್ರಿಪರೇಷನ್ ಟಿಪ್ಸ್ ಏನಂತ ಹೇಳಿದರೆ, ಪ್ರೋಗ್ರಾಮಿಂಗ್ ಬೇಸಿಸ್ ಸ್ಟ್ರಾಂಗ್ ಮಾಡಿ ನಿಮ್ಮದು. ನೆಕ್ಸ್ಟ್ ಡೇಟಾ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಬೇಕು, ಕೋಡಿಂಗ್ ಪ್ರಾಕ್ಟೀಸ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಿ, SQL ಕ್ವಾರೀಸ್ ಪ್ರಾಕ್ಟೀಸ್ ಮಾಡಿ, ರೆಸ್ಯೂಮ್ ಪ್ರಾಜೆಕ್ಟ್ಸ್ ಪ್ರಿಪೇರ್ ಮಾಡಿ. ಇಷ್ಟೊಂದು ಇಂಪಾರ್ಟೆಂಟ್ ಪ್ರಿಪರೇಷನ್ ಟಿಪ್ಸ್ ನಾನು ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಫೈನಲ್ ರಿಕೇಪ್ ಏನು ಅಂತ ಹೇಳಿದರೆ, ಕಂಪನಿದು HCL ಟೆಕ್ ಕಂಪನಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಕ್ವಾಲಿಫಿಕೇಷನ್ ಬ್ಯಾಚುಲರ್ ಡಿಗ್ರಿ ಇನ್ CS ಆರ್ IT ಆರ್ ಇಂಜಿನಿಯರಿಂಗ್ ಆದವರು ಅಪ್ಲೈ ಮಾಡ್ಬೋದು ಈ ರೋಲ್ಗೆ. ಎಕ್ಸ್ಪೀರಿಯನ್ಸ್ ಫ್ರೆಷರ್ಸ್ ಅಥವಾ ಅರ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ. ಸೊ ಲೊಕೇಶನ್ ಇಂಡಿಯಾದವರು ಮಾತ್ರ ಅಪ್ಲೈ ಮಾಡಬೇಕು. ಚೆಕ್ ಇನ್ ದ ಡಿಸ್ಕ್ರಿಪ್ಷನ್, ಲಿಂಕ್ ಈಸ್ ಅವೈಲೇಬಲ್. ಸೊ ಇಲ್ಲಿ ಇಂಡಿಯಾದವರು ಅಪ್ಲೈ ಮಾಡಲಿಕ್ಕೆ ಅಂತ ಹೇಳಿದೆ ಅಲ್ವಾ ನಾನು. ಕೆಲವು ಇಂಪಾರ್ಟೆಂಟ್ ಕೀ ಆಟ್ರಿಬ್ಯೂಟ್ಸ್ ಇದೆ ಇಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಫಾರ್ ಬಿಗ್ ಫಿಕ್ಸ್ ಫ್ರಾಮ್ ಇಂಪ್ಲಿಮೆಂಟೇಷನ್ ಟು ಆಪರೇಷನ್ಸ್, patch management for Windows, Linux and Unix based systems through BigFix, knowledge of configuration management including reporting, change, tracking, etc., knowledge of DevOps tool sets such as Puppet, Chef and Ansible, compliance and management through HCL automation suite, practice server build and hardening through HCL OST or Tivoli provisioning manager, custom software development and application release life cycle. ಸೊ ಇಲ್ಲಿ ಕೆಲವು ಇದೆಲ್ಲ ಕೀ ಆಟ್ರಿಬ್ಯೂಟ್ಸ್. ಸೊ ಇದನ್ನು ಒಮ್ಮೆ ನೋಡ್ಕೊಳ್ಳಿ. ಹ್ಯಾವ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ IT ಸೆಕ್ಯೂರಿಟಿ, ಹ್ಯಾವ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ SaaS ಆ್ಯಂಡ್ PaaS ಆಫರಿಂಗ್ಸ್. ಇದೇನು ನಂಗೆ ಗೊತ್ತಿಲ್ಲ ಆಯಿತಾ, ಇದು ಇಂಜಿನಿಯರಿಂಗ್ ಕಲ್ತವ್ರಿಗೆ ಗೊತ್ತಿರ್ಬೋದು, ನಾನು ಕಲ್ತದ್ದು PUC ಮಾರ್ರೆ, ನಂಗೆ ಗೊತ್ತಿಲ್ಲ ಇದೆಲ್ಲ. ಆದರೂ ಓದ್ತಾ ಇದ್ದೆ ನಾನು. ಬೇಸಿಕ್ ವರ್ಕಿಂಗ್ ನಾಲೆಜ್ ಆಫ್ SQL ಆ್ಯಂಡ್ ಬಿ ಏಬಲ್ ಟು ರೈಟ್ ಸ್ಯಾಂಪಲ್ ಕ್ವೈರೀಸ್ ಆ್ಯಂಡ್ ಹ್ಯಾವ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ CMDB, ಚೇಂಜ್ ಮ್ಯಾನೇಜ್ಮೆಂಟ್ ಡೇಟಾಬೇಸ್ ಆ್ಯಂಡ್ IT ಸರ್ವಿಸ್ ಮ್ಯಾನೇಜ್ಮೆಂಟ್. ಓಕೆ, ಇಷ್ಟೆಲ್ಲ ಕೀ ಸ್ಕಿಲ್ಸ್ ಎಲ್ಲ ಹೇಳಿದ್ದೇನಲ್ವ ನಾನು. ಪ್ರೈಮರಿಯಾಗಿ ಸ್ಕಿಲ್ಸ್ ಇರಬೇಕು, ಟೆಕ್ನಿಕಲ್ ಸ್ಕಿಲ್ಸ್, ಆಟೋಮೇಷನ್, PNP, HCL ಆರ್ IBM ಬಿಗ್ ಫಿಕ್ಸ್. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಲ್ಲರೂ ಅಪ್ಲೈ ಮಾಡಿ ಈ ಜಾಬಿಗೆ. ಓಕೆ, ಫಸ್ಟ್ ಇದೊಮ್ಮೆ ಹೇಳ್ತೇನೆ. ಸೊ ಲಾಸ್ಟ್ ಅಲ್ಲ, ಸುಮಾರು ಓಲ್ಡ್ ವಿಡಿಯೋಗೊಂದು ಕಮೆಂಟ್ ಮಾಡಿದ್ದಾರೆ ಸಬ್ಸ್ಕ್ರೈಬರ್. ದೇವರಣೆ, ನಾನೊಂದು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೇನೆ, ಎಲ್ಲ ವಿಡಿಯೋಗೆ ಕಮೆಂಟ್ ಮಾಡುವಾಗ ತಪ್ಪದೆ ಅವರಿಗೆ ರಿಪ್ಲೈ ಸಮೇತ ಮಾಡಿದ್ದೇನೆ ನಾನು. ದಯವಿಟ್ಟು ಓಲ್ಡ್ ವಿಡಿಯೋ ನೋಡಬೇಡಿ ಮಾರ್ರೆ, ಹೊಸ ವಿಡಿಯೋ ನೋಡಿ, ಓಲ್ಡ್ ವಿಡಿಯೋ ನೋಡಬೇಡಿ. ನಾನು ಅದಕ್ಕೆ ಅವರಿಗೆ ಕಮೆಂಟ್ಗೆ ರಿಪ್ಲೈ ಕೊಡಲಿಲ್ಲ. ನಾನು ಎಷ್ಟು ಸಲ ಹೇಳೋದು ಓಲ್ಡ್ ವಿಡಿಯೋ ನೋಡಬೇಡಿ ಅಂತೇಳಿ. ನಾನು ಇಮೇಲ್ ID ಹಾಕಬೇಕಾ ಮತ್ತು ಪಾಸ್ವರ್ಡ್ ಹಾಕಬೇಕಾ ಅಂತೆ. ನೀವು ಅಲ್ಲಿ ಹೋಗಿ ಇನ್ನೂ ಕೂಡ ಅದೇ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಲ್ಲ, ಅದು ಜಾಬ್ ಉಳಿತದಾ ಹೇಳಿ ನನಗೆ. ಅದು ಜಾಬ್ ಈಗ ಉಳಿತದಾ ಹೇಳಿ ನನಗೆ. ಸುಮ್ಮನೆ ಈಗ ಇದಕ್ಕೆ ನೀವು ಈ ವೆಬ್ಸೈಟಿಗೆ ನೀವು ಅಪ್ಲೈ ಫಾರ್ ದ ಜಾಬ್ ಅಂತ ಇದೆ ಅಲ್ವ, ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ವೆಬ್ಸೈಟಿಗೆ ಒಂದು ವೇಳೆ ಫಸ್ಟ್ ನೀವು ವಿಸಿಟ್ ಮಾಡೋದಾದರೆ ಅಲ್ಲಿ ಇಮೇಲ್ ID ಇದೆ ಮತ್ತು ಪಾಸ್ವರ್ಡ್ ಹಾಕಬೇಕು. ಓಕೆ, ಸೊ ಅದಕ್ಕಿಂತ ಮುಂಚೆ
ಡೋಂಟ್ ಹ್ಯಾವ್ ಆ್ಯನ್ ಅಕೌಂಟ್ ಯೆಟ್ ಅಂತ ಇದೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಂತರ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಪಾಸ್ವರ್ಡ್ ಮತ್ತು ಇಮೇಲ್ ಐಡಿ ಮತ್ತು ಪಾಸ್ವರ್ಡನ್ನು ಹಾಕಿ. ಅಯ್ಯೋ ದೇವ, ಕೆಲವರು ಇದ್ದಾರೆ, ಹೆಚ್ಚಾಗಿ ಎಲ್ರಿಗೂ ಅರ್ಥ ಆಗ್ತದೆ. ಇನ್ನು ಒಬ್ಬೊಬ್ಬರಿಗೆ ಒಂದು 100 ಜನರಲ್ಲಿ ಒಂದು 3-4 ಮಂಡೆ ಆ ಥರ ಇದೆ, ಅವರಿಗೆ ಅರ್ಥನೇ ಆಗೋದಿಲ್ಲ. ಹೇಳ್ತೀರಿ ಎಷ್ಟು ಸಲ ಹೇಳೋದು ಓಲ್ಡ್ ಜಾಬಿಗೆ ಕಮೆಂಟ್ ಮಾಡಬೇಡಿ ಮಾರ ಅಂತ. ನಾನು ಯಾರಿಗೂ ರಿಪ್ಲೈ ಕೊಡೋದಿಲ್ಲ. ಇನ್ನು ಕೂತ್ಕೊಳ್ಳಿ ಅಲ್ಲಿ, ಎಂತ ಬೇಕಾದರೂ ಮಾಡಿ, ಎಷ್ಟು ಸಲ ಹೇಳೋದು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಆಲ್ ದ ಬೆಸ್ಟ್.